ಹೇರ್ ಫಾಲ್ ಕಂಟ್ರೋಲ್ ಮಾಡೋದಕ್ಕೆ ಯಾವ ಎಣ್ಣೆ ಯೂಸ್ ಮಾಡಬೇಕು? ಡ್ಯಾಂಡ್ರಫ್ಗೆ ಯಾವ ಶಾಂಪೂ ಬಳಸಬೇಕು? ಕೂದಲು ದಟ್ಟವಾಗಿ ಶೈನಿಯಾಗಿ ಬೆಳೆಯೋದಕ್ಕೆ ಯಾವ ಸಿರಮ್ ಹಾಕೋಬೇಕು? ಪ್ರತಿದಿನ ಕೂದಲ ಆರೋಗ್ಯಕ್ಕಾಗಿ ಬೇಕಾದ ಪ್ರಾಡಕ್ಟ್ಗಳ ಹುಡುಕಾಟ, ಯೂಟ್ಯೂಬ್ ಇನ್ಸ್ಟಾಗ್ರಾಮ್ನಲ್ಲಿ ವಿಡಿಯೋಸ್ ನೋಡೋದು, ಇದೆಲ್ಲ ನೆವರ್ ಎಂಡಿಂಗ್ ಪ್ರಾಸೆಸ್. ಆದ್ರೆ ಏನೇ ಮಾಡಿದ್ರೂ ಹೇರ್ ಫಾಲ್ ನಿಲ್ಲೋದಿಲ್ಲ, ಡ್ಯಾಂಡ್ರಫ್ ಕಡಿಮೆ ಆಗಲ್ಲ, ಕೂದಲು ದಟ್ಟವಾಗಿ ಬೆಳೆಯೋದಿಲ್ಲ. ನೀವು ಕೂಡ ಈ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ರೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ನಿಮ್ಮ ಕೂದಲಿನ ಎಲ್ಲಾ ಸಮಸ್ಯೆಗಳಿಗೂ ಈ ವಿಡಿಯೋದಲ್ಲಿ ಪರಿಹಾರವಿದೆ. ಹೇರ್ ಫಾಲ್ ಆಗೋದಿಕ್ಕೆ ಸಾಕಷ್ಟು ಕಾರಣಗಳಿರುತ್ತವೆ. ಆದ್ರೆ ಈ ಕಾರಣಗಳಿಗೂ ಕೂಡ ಒಂದು ಮೂಲ ಕಾರಣ ಇದೆ. ಅದೇನಂದ್ರೆ ನಿಮ್ಮ ಹೊಟ್ಟೆ. ಹೆಚ್ಚಿನವರಿಗೆ ಹೇರ್ ಫಾಲ್, ಹೇರ್ ಥಿನ್ನಿಂಗ್ ಸಮಸ್ಯೆಗಳು ಕಾಣಿಸ್ಕೊಳ್ಳೋದು ನಿಮ್ಮ ತಲೆಗೆ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗದೇ ಇದ್ದಾಗ. ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಯಾಕೆ ಆಗಲ್ಲ ಅಂದ್ರೆ ಅನ್ಹೆಲ್ದಿ ಹ್ಯಾಬಿಟ್ಸ್ನಿಂದಾಗಿ. ಸಿಕ್ಕಿದ್ದನ್ನೆಲ್ಲ ತಿನ್ನೋದು, ಹೊತ್ತಲ್ಲದ ಹೊತ್ತಿಗೆ ಊಟ ಮಾಡೋದು, ಎಕ್ಸಸೈಸ್ ಮಾಡದೇ ಇರೋದು, ಇವೆಲ್ಲದ್ರಿಂದಾಗಿ ನಿಮ್ಮ ಗಟ್ ಹೆಲ್ತ್ ಅಂದ್ರೆ ಕರುಳಿನ ಆರೋಗ್ಯ ಹಾಳಾಗುತ್ತೆ. ಆಗ ಆಟೋಮ್ಯಾಟಿಕ್ ಆಗಿ ಬ್ಲಡ್ ಸರ್ಕ್ಯುಲೇಷನ್ ಸರಾಗವಾಗಿ ಆಗೋದಿಲ್ಲ. ನಿಮ್ಮ ಕೂದಲಿಗೆ ನೀವೇನೇ ಅಪ್ಲೈ ಮಾಡಿದ್ರೂ ಅದು ವರ್ಕ್ ಆಗಬೇಕು ಅಂದ್ರೆ ಮೊದಲು ನೀವು ಇದೆಲ್ಲವನ್ನ ಕರೆಕ್ಟ್ ಮಾಡ್ಕೋಬೇಕು. ಮೊದಲನೇದಾಗಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ಅರ್ಧ ಗಂಟೆ ನಿಮ್ಗಿಷ್ಟ ಬಂದ ವ್ಯಾಯಾಮವನ್ನ ಮಾಡಿ ಅಥವಾ ಬ್ರಿಸ್ಕ್ ವಾಕ್ ಮಾಡಿ. ಬ್ರೇಕ್ಫಾಸ್ಟ್, ಲಂಚ್ ಹಾಗೂ ಡಿನ್ನರ್ ಟೈಮನ್ನ ಫಿಕ್ಸ್ ಮಾಡ್ಕೊಳ್ಳಿ. ಪ್ರತಿದಿನ ಅದೇ ಟೈಮ್ಗೆ ಊಟ ಮಾಡೋದಕ್ಕೆ ಟ್ರೈ ಮಾಡಿ. ಹಾಗೆ ಔಟ್ಸೈಡ್ ಫುಡ್ಡನ್ನ ಆದಷ್ಟು ಅವಾಯ್ಡ್ ಮಾಡಿ. ಮನೆಯೂಟವನ್ನ ತಿನ್ನಿ. ಇವಿಷ್ಟನ್ನ ನೀವು ಚಾಚು ತಪ್ಪದೆ ಫಾಲೋ ಮಾಡಿದ್ರೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ಈಗ ಇಂಪಾರ್ಟೆಂಟ್ ಸ್ಟೆಪ್, ಕೂದಲು ಉದುರುವಿಕೆಯನ್ನ ತಡೆಯೋದಿಕ್ಕೆ ಕೆಲವೊಂದು ಆಹಾರಗಳನ್ನ ನಿಮ್ಮ ಡಯಟ್ ನಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಹೇರ್ ಗ್ರೋತ್ ಅನ್ನ ಪ್ರಮೋಟ್ ಮಾಡೋದಿಕ್ಕೆ ಬೆಸ್ಟ್ ಫುಡ್ ಅಂತ ಹೇಳಿದ್ರೆ ಅದು ಮೊಳಕೆ ಕಾಳುಗಳು. ನೀವು ಸಾಮಾನ್ಯವಾಗಿ ಸೇವಿಸೋ ಆಹಾರಕ್ಕಿಂತ 10 ಪಟ್ಟು ನ್ಯೂಟ್ರಿಯೆಂಟ್ಸ್ ಈ ಮೊಳಕೆ ಕಾಳುಗಳಲ್ಲಿ ಇರುತ್ತೆ. ಹೆಸರು, ಕಡಲೆ ಇತ್ಯಾದಿಗಳನ್ನ ನೀವು ಮೊಳಕೆ ತರಿಸಿ ತಿನ್ಬೋದು. ಅದರಲ್ಲೂ ಮೊಳಕೆ ಬರಿಸಿದ ಮೆಂತೆ ಕಾಳುಗಳು ನಿಮ್ಮ ಕೂದಲಿಗೆ ವರದಾನವಾಗಿದೆ. ಬೆಳಗ್ಗೆ ಖಾಲಿ ಹೊಟ್ಟೆಗೆ ಅಂದ್ರೆ ಬ್ರೇಕ್ಫಾಸ್ಟ್ಗೂ ಒಂದು ಅರ್ಧ ಗಂಟೆ ಮುಂಚೆ ಮೊಳಕೆ ಬರಿಸಿದ ಮೆಂತೆಯನ್ನ ತಿನ್ನಿ. ಆರಂಭದಲ್ಲಿ 1 ಚಮಚ ತಿನ್ನೋದಕ್ಕೆ ಟ್ರೈ ಮಾಡಿ. ನಿಮ್ಮ ಬಾಡಿ ಅದಕ್ಕೆ ಅಡ್ಜಸ್ಟ್ ಆಗ್ತಿದ್ದಂತೆ ಕ್ವಾಂಟಿಟಿಯನ್ನ ಇನ್ಕ್ರೀಸ್ ಮಾಡಿ. ಇನ್ನು ವಾರದಲ್ಲಿ 1 ದಿನ ಕರಿಬೇವಿನ ಪೇಸ್ಟ್ ಅನ್ನ ತಲೆಗೆ ಹಚ್ಚಿ. ಒಗ್ಗರಣೆಯಲ್ಲಿ ಹೆಚ್ಚಾಗಿ ಬಳಸುವಂತಹ ಈ ಕರಿಬೇವಿನ ಸೊಪ್ಪು ಹೇರ್ ಫಾಲ್ ಕಂಟ್ರೋಲ್ ಮಾಡೋದಿಕ್ಕೆ ಹಾಗೆ ಡ್ಯಾಂಡ್ರಫ್ ಕಡಿಮೆ ಮಾಡೋದಿಕ್ಕೆ ಹೆಲ್ಪ್ ಮಾಡುತ್ತೆ. ಕೆಮಿಕಲ್ ಯುಕ್ತ ಶಾಂಪೂಗಳನ್ನ ಬಳಸೋದ್ರಿಂದ ಕೂದಲು ಡ್ರೈ ಆಗಿ ಕಳಹೀನವಾಗುತ್ತೆ. ಹೀಗಾಗಿ ನ್ಯಾಚುರಲ್ ಶಾಂಪೂವನ್ನ ನೀವು ಮನೆಯಲ್ಲೇ ತಯಾರಿಸಬಹುದು. 200 ಗ್ರಾಂ ಸೀಗೆಕಾಯಿ, 200 ಗ್ರಾಂ ಒಣಗಿದ ನೆಲ್ಲಿಕಾಯಿ ಹಾಗೂ 200 ಗ್ರಾಂ ಅಂಟುವಾಳಕಾಯಿ ಇವೆಲ್ಲವನ್ನ ಒಟ್ಟಿಗೆ ಸೇರಿಸಿ ಪೌಡರ್ ಮಾಡಿ. ಪಾತ್ರೆ ಬಿಸಿಗಿಟ್ಟು ಅದಕ್ಕೆ 3 ಲೀಟರ್ ನೀರು ಹಾಕಿ. ಈ ಪೌಡರ್ ಅನ್ನ ಹಾಕಿ ಚೆನ್ನಾಗಿ ಕುದಿಸಿ. ನಂತರ 200 ಗ್ರಾಂ ಅಗಸೆ ಬೀಜವನ್ನ ಪುಡಿ ಮಾಡಿ ಇದಕ್ಕೆ ಮಿಕ್ಸ್ ಮಾಡಿ ಮತ್ತೆ 1.5 ಲೀಟರ್ ನೀರು ಹಾಕಿ ಚೆನ್ನಾಗಿ ಕುದಿಸಿ ಮಿಶ್ರಣ ತಣ್ಣಗಾಗೋಕೆ ಬಿಡಿ. ಆದ್ರೆ ನೆನ್ಪಿರ್ಲಿ, ಇದು ಪೂರ್ತಿಯಾಗಿ ತಣ್ಣಗಾಗಬಾರ್ದು. ಯಾಕಂದ್ರೆ ಅಗಸೆ ಬೀಜ ಜೆಲ್ ರೀತಿ ಆಗತ್ತೆ. ಈ ರೀತಿ ಆಗೋಕ್ಕೂ ಮುಂಚೆಯೇ ಈ ಮಿಶ್ರಣವನ್ನ ಶೋಧಿಸಿ. ಈಗ ನ್ಯಾಚುರಲ್ ಅಂಡ್ ಹರ್ಬಲ್ ಶಾಂಪೂ ರೆಡಿ. ಅರೆ, ಇಷ್ಟೆಲ್ಲ ಕಷ್ಟ ಯಾರು ಪಡ್ತಾರೆ ಅಂತ ಯೋಚನೆ ಮಾಡಬೇಡಿ. ಈಗ ನಾನು ಹೇಳಿರೋ ಈ ಎಲ್ಲಾ ಸ್ಟೆಪ್ಸ್ ಅನ್ನ 3 ತಿಂಗಳ ಕಾಲ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಹೇರ್ ಫಾಲ್ ಕಡಿಮೆ ಆಗಿ ಹೇರ್ ರೀಗ್ರೋತ್ ಆಗೋಕೆ ಶುರುವಾಗುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.